ಈ ಪುಣ್ಯವಾದ ದಿವಸ ನಮ್ಮ ಪಾಂಡುಪುರ ತಾಲೂಕು ಕಸಬಾ ಹೋಬಳಿಯ ಕೆಂಚನಹಳ್ಳಿ ಗ್ರಾಮದಲ್ಲಿ ಈ ಪುಣ್ಯವಾದ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ನಾದಸಂಗಮ ಕಾರ್ಯಕ್ರಮದವರು ತಂಡದವರು ಬಂದಿರುವಂತಹ ನೇತೃತ್ವದಲ್ಲಿ ಮೊದಲಿಗೆ ತಬಲವಾದಕರಾಗಿರ್ತಕ್ಕಂಥ ನಮ್ಮ ಶ್ರೀಯುತರಾದಂತ ನಾಗರವರಿಗೆ ತಂಡದ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಒಂದು ಸ್ವಾಗತವನ್ನು ಕೋರುತ್ತಾ ನಮ್ಮ ಕಾರ್ಯಕ್ರಮ ಮುಂದಿರಬೇಕು. ಒಂದು ಚಪ್ಪಾಳೆ ಹೊಡಿತಾ ಅವರು ಒಂದು ಅಭಿನಂದನೆಗಳನ್ನು ಕೋರೋಣ. ಅವರಿಗೆ ಸಾಥ್ ನೋಡಲು ಕೀಬೋರ್ಡ್ ವಾದಕರಾಗಿ ನಮ್ಮ ಚಾಮರಾಜನಗರದ ಉಮೇಶ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಒಂದು ಚಪ್ಪಾಳೆ ಹೊಡಿತ ಒಂದು ಸ್ವಾಗತವನ್ನು ಕೋರೋಣ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ರಿದಮ್ ಪ್ಯಾಡ್ ಕಲಾವಿದರಾಗಿ ನಮ್ಮ ಕೊಳ್ಳೆಗಾಲದ ಪಕ್ಕದ ಮುಳ್ಳೂರು ಗ್ರಾಮದ ಮಹೇಂದರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಚಪ್ಪಾಳೆ ಹೊಡಿತ ಸ್ವಾಗತವನ್ನು ಕೋರೋಣ. ಕೊನೆಯದಾಗಿ ಸನಾಂತ ಕಲಾವಿದರು ನಮ್ಮ ತಂದೆಯವರ ಬದನವಾಳ ಶಿವಕುಮಾರ ಶಾಸ್ತ್ರಿಗಳು, ಅವರ ಸುಪುತ್ರರು ನಾವು ಭರತ್ ಶಿವಕುಮಾರ ಶಾಸ್ತ್ರಿ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಅನುಗ್ರಹ ನಮ್ಮ ತಂಡದ ಮೇಲೆ ಸದಾ ತುಂಬಿರಲಿ ಅಂತ ಭಕ್ತಿಯಿಂದ ಬೇಡ್ತಾ ಇದ್ದಾರೆ. ಈ ಭಗವಂತನ ಒಂದು ಪುಣ್ಯವಾದ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸೇರಿ ಬರ್ತಕ್ಕಂತಹದ್ದು ಆ ಭಗವಂತನ ಒಂದು ಸಾರ್ಥಕತೆಯನ್ನು ಕಲ್ಪಿಸಿಕೊಳ್ಳುವಂತಹ ಒಂದು ಪುಣ್ಯವಾದಂತಹ ಭಯ, ಆ ಪರಮಾತ್ಮನ ಒಂದು ಅನುಗ್ರಹ. ಈ ಭೂಕೈಲಾಸಮ ಚರಿತ್ರೆ ಭಕ್ತಿ ಪ್ರಧಾನವಾಗಿ ನಾವೆಲ್ಲರೂ ಕೂಡ ಕೇಳೋಣ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರೆ ಆ ಭಗವಂತನ ಒಂದು ಸಾರ್ಥಕತೆ, ಜಗದೊಳಗೆ ರಾಮಾಯಣ ಅನ್ನೋದು ಹೇಗೆ ಹುಟ್ಟಿತು ಅನ್ನೋದಕ್ಕೆ ಈ ಕಥೆಯ ಸಂಪೂರ್ಣವಾಗಿ ಕೇಳಿದಾಗ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಜಗದೊಳಗೆ ತಾಯಿ ಮಹತ್ವ ಎಂತಾದ್ದು ಎನ್ನುವುದನ್ನ ಈ ಕಥೆ ಸಂಪೂರ್ಣವಾಗಿ ತಿಳಿದಾಗ ನಮಗೆ ತಿಳಿಸುತ್ತೆ. ನೋಡಿ, ಆ ತಂದೆ ತಾಯಿಗಳ ಮಹತ್ವ ತಿಳಿಸುವಂತ ಶಿವನ ಪರಮಭಕ್ತನಾದ ರಾವಣನ ಒಂದು ಪುಣ್ಯವಾದಂತ ಈ ಪ್ರಧಾನವಾದ ಕಥೆಯನ್ನ ನಾವೆಲ್ಲರೂ ಕೂಡ ಕೇಳೋಣ, ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಪ್ರಥಮದಲ್ಲಿ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದ ಈಗಲೂ ಕೂಡ ಇರತಕ್ಕಂಥ ಮಹಾಪುಣ್ಯ ಭೂಮಿ, ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರತಕ್ಕಂಥ ಹಿಂದೂ ಮಹಾಸಾಗರಕ್ಕೆ ತೀರವಿರುವಂತ ಲಂಕಾ ಎಂಬಂತ ಪಟ್ಟಣ. ಆ ಲಂಕಾ ಪಟ್ಟಣವನ್ನು ನಾವು ಈಗೇನಂತ ಕರಿತೀವಿ? ಶ್ರೀಲಂಕಾ. ನೋಡಿ, ಲಂಕಾ ಎನ್ನುವ ಹೆಸರು ಜ್ಞಾಪಕವಾದ್ರೆ ತ್ರೇತಾಗಿ ರಾಮಾಯಣ ಜ್ಞಾಪಕವಾಗುತ್ತೆ. ರಾವಣರ ಯುದ್ಧವಾಗಿ ರಾವಣನನ್ನು ಸದಬಡೆದು ಸೀತಾಮಾತೆಯನ್ನು ಹಿಂತಿರುಗಿ ಅಯೋಧ್ಯೆಗೆ ತಂದಂತ ಮಹಾಪುಣ್ಯವಾದ ಚರಿತ್ರೆ ನಮಗೆಲ್ಲ ನೆನಪಾಗುತ್ತೆ. ಆದರೆ ರಾಮಾಯಣ ನಡೆದಕ್ಕಿಂತ ಮುನ್ನ ನಡೆದ ಕಥೆಯೇ ಈ ಭೂಕೈಲಾಸ ಎಂಬ ಕಥೆ. ಈ ಭೂಕೈಲಾಸ ಎಂಬ ಕಥೆಯಲ್ಲಿ ಇಬ್ಬರು ಕೊಡುವ ಶಾಪದಿಂದ ಜಗದೊಳಗೆ ರಾಮಾಯಣ ಹುಟ್ಟೋದು. ಒಂದು ಕೈಲಾಸದ ನಂದೀಶ್ವರ ಕೊಡೋ ಶಾಪ, ಇನ್ನೊಂದು ಭೂಲೋಕದಲ್ಲಿ ಪಾರ್ವತಿ ಕೊಡೋ ಶಾಪ. ಇವರಿಬ್ಬರ ಶಾಪದಿಂದ ರಾಮಾಯಣ ಹುಟ್ಟೋದು. ಇಲ್ಲಿ ಆ ಲಂಕಾಪಟ್ಟಣವನ್ನು ಸುಸಾಮರ್ಥವಾಗಿ ಆಳ್ವಿಕೆ ಮಾಡುತ್ತಿರುವ ವೀರಧೀರ ಪರಾಕ್ರಮಿ ಇವತ್ತಿನ ನಮ್ಮ ಕಥಾನಾಯಕ, ಕೈಕಸಾದಿಯ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ ಎಂಬ ಸಾರ್ವಭೌಮ ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ರೆ. ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರವಾಗಿ, ಪ್ರಜೆಗಳಿಂದಲೆಂಬ ಸಾಮ್ರಾಜ್ಯವನ್ನು ಕಟ್ಟಿ ನ್ಯಾಯ ನೀತಿ ಧರ್ಮ ತನ್ನು ಸುರೆಂದು ಭಾವಿಸಿ ಪ್ರಜೆಗಳ ಸುಖದಲ್ಲಿ ತನ್ನ ಸುಖವನ್ನು ಕಾಣ್ತಾ ವೈಭೋಗವಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಕಾಲ ಕಳಿತಾನೆ. ಸಭೆಯಲ್ಲಿ ಕುಳಿತವನು ತನ್ನ ಮಹಾಮಂತ್ರಿಗಳನ್ನು ಕೇಳ್ತಾನೆ, ಮಂತ್ರಿಗಳೇ, ಮಹಾಪ್ರಭು, ನಮ್ಮ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಸುಭಿಕ್ಷತೆಯಿಂದಾಗುತ್ತಿರುವುದು ಚೆನ್ನಾಗಿ ಆಗ್ತಾ ಇದೆ ಮಹಾಪ್ರಭು. ನೆರಬರ ರಾಜ್ಯಗಳ ಕಾಲ ಕಾಲಕ್ಕೆ ಕೊಡಬೇಕಾದ ಕಪ್ಪು ಕಾಣಿಕೆಗಳನ್ನ ಸಕಾಲಕ್ಕೆ ತಂದುಬಿಸುತ್ತಿರುವುದು. ಹೌದು ಮಹಾಪ್ರಭು, ಸಕಾಲ ಒಪ್ಪಿಸ್ತಾ ಇದ್ರೆ ಮಹಾಪ್ರಭು. ಒಪ್ಪಿಸ್ತಾ ಇದ್ರೆ ನಾವು ಬಿಡ್ಬೇಕಲ್ಲ. ಮಾತಲ್ಲೇ ತೊದಲಿಕ್ಕೆ ಬರ್ತಾ ಇದೆ. ಇಲ್ವಲ್ಲ ಮಹಾಪ್ರಭು? ಸುಳ್ಳು ಹೇಳ್ತಾ ಇಲ್ವಾ? ಇಲ್ಲ ಮಹಾಪ್ರಭು, ಸುಳ್ಳಿನ ಪದದ ಅರ್ಥನೇ ಗೊತ್ತಿಲ್ಲ ಮಹಾಪ್ರಭು. ನಮ್ಮ ಸಾಮ್ರಾಜ್ಯ ಹೀಗೆ ವೈಭೋಗವಾಗಿ ತುಂಬಿ ತೊಳಕಾಡಲಿ ಅಂತ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ವೈಭೋಗವಾಗಿ ಕಾಲ ಕಳಿತಾ ಇದ್ದಾನೆ ದಶಕಂಠಧರನಾದ ರಾವಣ. ಹೇಗೆ ಸಾಮ್ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯೆಗಿರಲು, ಸಾಮ್ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯೆಗಿರಲು, ಸರ್ವಧರ್ಮಗಳ ನ್ಯಾಯ ಪಾಲಿಕೆಯು, ಈ ಸರ್ವಧರ್ಮಗಳ ನ್ಯಾಯ ಪಾಲಿಕೆಯು ದಮನಿ ದಮನಿಗಳ ಒಳಗುತ್ತಲಿರಲು, ಸರ್ವಧರ್ಮಗಳ ನ್ಯಾಯ ಪಾಲಿಕೆಯು ದಮನಿ ದಮನಿಗಳ ಒಳಗುತ್ತಲಿರಲು, ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯೆಗಿರಲು, ಪರಮಾತ್ಮನ ದಯೆಗಿರಲು, ಪರಮಾತ್ಮನ ದಯೆಗಿರಲು. ದಶಕಂಠಧರನಾದ ರಾವಣ ತಾಯಿಗೆ ಪರಮದಾಸನಾಗಿ, ಪರಶಿವನಿಗೆ ಪರಮ ಭಕ್ತನಾಗಿ. ನೋಡಿ, ತಾಯಿಗೆ ಪರಮದಾಸ ಅಂದ್ರೆ ಒಂದು ಉಲ್ಕಡ್ಡಿ ಕೆಲಸ ಕೈ ಹಾಕ್ಬೇಕಾದ್ರೂ ತಾಯಿ ಆಶೀರ್ವಾದವನ್ನ ಪಡ್ಕೊಂಡೆ ಉಲ್ಕಡ್ಡಿ ಕೆಲಸ ಕೈ ಹಾಕ್ತಿದ್ದ. ಪರಶಿವನಿಗೆ ಪರಮ ಭಕ್ತ ಅಂದ್ರೆ ಇವನು ಶಿವನಿಗೆ ಎಂಥ ಭಕ್ತನಾಗಿದ್ದ ಅಂದ್ರೆ ಇವನು ಯಾವ ಬೇಕು ಅನ್ಸುತ್ತಾಗ ಕೈಲಾಸಕ್ಕೆ ಹೋಗ್ತಿದ್ದ, ಅದೇನ್ ಬೇಕು ಅದು ವರೈಸ್ಕೋತಿದ್ದ, ಹಿಂತಿರ್ಕೊಂಡು ಬರ್ತಿದ್ದ. ಕೈಲಾಸವಂತರ ಅತ್ತೆ ಮನೆ ಇದ್ದಂಗಿತ್ತು, ಅಂತಹ ಭಕ್ತ ಇವನು ಶಿವನಿಗೆ. ತಾಯಿಗೆ ಪರಮದಾಸನಾಗಿ, ಪರಶಿವನಿಗೆ ಪರಮಭಕ್ತನಾಗಿ ಸಾಮ್ರಾಜ್ಯ ಪರಿಪಾಲನೆ ಮಾಡ್ತಾ ವೈಭೋಗವಾಗಿ ಕಾಲ ಕಳೆದಿದ್ದ ರಾವಣ ಸಭೆಯಲ್ಲಿ ಕುಳಿತವನು ಕೇಳ್ತಾನೆ,
ಮಹಾಮಂತ್ರಿ, ಮಹಾಪ್ರಭು. ನಾನು ಮಾಡಬೇಕಾದ ಕರ್ತವ್ಯವ ಏನಾದ್ರೂ ಉಳಿದಿದೆ? ಉಳಿದೆ ಮಹಾಪ್ರಭು. ಯಾವುದದು? ದಿಗ್ವಿಜಯ ಮಹಾಪ್ರಭು. ಆ, ದಿಗ್ವಿಜಯ. ಹೌದು ಮಹಾಪ್ರಭು. ಆ ದಿಗ್ವಿಜಯದಲ್ಲಿ ನೀವೇನಾದ್ರೂ ವಿಜಯವನ್ನ ಸಾಧಿಸಿದರೆ ನಿಮ್ಮಂತ ವೀರನೇ ಇಲ್ಲದಾಗುತ್ತಾನೆ ಮಹಾಪ್ರಭು. ಎಲ್ಲವನ್ನು ಗೆದ್ದವರಿಗೆ ದಿಗ್ವಿಜಯ ತೃಣಕ್ಕೆ ಸಮಾನ. ಹೌದು ಮಹಾಪ್ರಭು. ಅದಕ್ಕೆ ಬೇಕಾದ ಸರಕು ಸಾಮಾನುಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ಸಿದ್ಧಪಡಿಸುತ್ತೇವೆ ಮಹಾಪ್ರಭು. ನಾನು ಈಗಲೂ ಹೋಗಿ ನನ್ನ ತಾಯಿಯಾದ ಕೈಕಸಾದೇವಿಯ ಆಶೀರ್ವಾದವನ್ನು ಪಡೆದು ದಿಗ್ವಿಜಯದ ಕಡೆ ಬರ್ತೇನೆ ಅಂತ ಎಲ್ಲಾ ಕೆಲಸಕ್ಕೆ ಕೈ ಹಾಕ್ತಿದ್ದ ರಾವಣ ತಾಯಿ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಮಹತ್ ಕಾರ್ಯಕ್ಕೆ ಆ ತಾಯಿಯ ಬಳಿಗೆ ಓಡೋಡು ಬರ್ತಾ ಇದ್ದಾನೆ. ಪೂಜೆ ಮಾಡಿ. ದೇವಿ ದಯಾ ಮಹಿಮೆ ಅಮ್ಮ ಕರುಣಾ ಸಾಗರಿಯೇ, ನೀನೇ ಗತಿಯೆಂದು ಶರಣೆಂದೇ ತಾಯೇ. ಅಮ್ಮ, ನೀನೇ ಗತಿಯೆಂದು ಶರಣೆಂದೇ ತಾಯೇ, ದುರಿತವನೆಲ್ಲವ ಪರಿಹರಿಸು ಮಾತಾ. ದಯಾ ಮಹಿಮೆ ಅಮ್ಮ ಕರುಣಾ ಸಾಗರಿಯೇ, ದೇವಿ ದಯಾ ಮಹಿಮೆ ಅಮ್ಮ ಕರುಣಾ ಸಾಗರಿಯೇ, ನೀನೇ ಗತಿಯೆಂದು ಶರಣೆಂದೇ ತಾಯೇ, ನೀನೇ ಗತಿಯೆಂದು ಶರಣೆಂದೇ ತಾಯೇ, ದುರಿತವನೆಲ್ಲವ ಪರಿಹರಿಸು ಮಾತಾ, ದುರಿತವನೆಲ್ಲವ ಪರಿಹರಿಸು ಮಾತಾ. ದೇವಿ ದಯಾ ಮಹಿಮೆ ಕಂಠನ ಪ್ರಿಯೇ, ಕದಂಬ ವನವಾಸಿನಿಯೇ, ಕಂಬು ಕಂಠನ ಪ್ರಿಯೇ, ಕದಂಬ ವನವಾಸಿನಿಯೇ, ಓಂಕಾರನಾದ ಸ್ವರೂಪಿಣಿಯೇ, ಓಂಕಾರನಾದ ಸ್ವರೂಪಿಣಿಯೇ, ಎಲ್ಲರ ಪೊರೆಯುವ ಶಂಕರಿಯೇ, ಅಮ್ಮ ಎಲ್ಲರ ಪೊರೆಯುವ ಶಂಕರಿಯೇ, ದೇವಿ ದಯಾ ಮಹಿಮೆ ಅಮ್ಮ ಕರುಣಾ ಸಾಗರಿಯೇ, ನೀನೇ ಗತಿಯೆಂದು ಶರಣೆಂದೇ ತಾಯೇ, ನೀನೇ ಗತಿಯೆಂದು ಶರಣೆಂದೇ ತಾಯೇ, ದುರಿತವನೆಲ್ಲವ ಪರಿಹರಿಸು ಮಾತಾ, ದುರಿತವನೆಲ್ಲವ ಪರಿಹರಿಸು ಮಾತಾ. ದೇವಿ ದಯಾ ಮಹಿಮೆ ಅಮ್ಮ 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 ಅಮ್ಮ. ಅಮ್ಮ, ನಿನ್ನ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ 14 ಲೋಕಕ್ಕೂ ವೀರನಾಗಲು ದಿಗ್ವಿಜಯದ ಕಡೆ ಹೋಗ್ತಾ ಇದ್ದಾನೆ ತಾಯಿ. ನಿನ್ನ ಆಶೀರ್ವಾದ ನನ್ನ ಮೇಲಿದ್ದರೆ ಆ ದಿಗ್ವಿಜಯದಲ್ಲಿ ಜಯವಂತನಾಗಿ ಬರ್ತೇನೆ. ಆಶೀರ್ವಾದ ಮಾಡುತ್ತಾಯಿ, ಆಶೀರ್ವಾದ ಮಾಡಮ್ಮ. ಹೋಗಿದ ಬಾ ಕಂದ, ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿದ್ಯಾ. ನಿನಗೆ ಆಗೋ ರಾಜ್ಯದವರು ತುಂಬಾ ಜನ ಇರ್ತಾರೆ ಕಂದ. ಜೋಪಾನವಾಗಿ ಹೋಗಿ ಜಯವನ್ನು ಸಾಧಿಸಿ ವಿಜಯದೇವೆ ಸೆರೆಗಿಡಿದು ಹೇಳ್ತಾ ಮಗನೇ ಅಂತ ತಾಯಿ ಆಶೀರ್ವಾದ ಮಾಡುತ್ತಲ್ಲ. ರಾವಣನಿಗೆ ಹಾನೆ ಬಲ ಶಕ್ತಿ ಬಂದಂಗ ಆಗೋಯ್ತು. ಅಮ್ಮ, ನಿನ್ನ ಆಶೀರ್ವಾದ ನನ್ನ ಮೇಲೆ ಬೀಳ್ತಲ್ಲ ತಾಯಿ. ಇನ್ನು ನನ್ನನ್ನು ಸೋಲಿಸುವ ವೀರನು ತೀರನು ಈ ತ್ರಿಭುವನದಲ್ಲಿ ಅದಾವನಿರುವನು. ಬರ್ತೇನೆ ಬರ್ತೇನೆ ತಾಯಿ ಅಂತ ರಾವಣ ಆ ಕಡೆ ದಿಗ್ವಿಜಯ ಹೊರಟ. ರಾವಣ ಅರ್ಥ ಮಾಡ್ಕೊಂಡಿದ್ದೇನು, ಜಗದೊಳಗೆ ತಾಯಿ ಆಶೀರ್ವಾದವನ್ನ ಫಲವಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಅದಕ್ಕೆ ನೋಡಿ, ಜಗದೊಳಗೆ ತಂದೆ ತಾಯಿಗಳ ಆಶೀರ್ವಾದ ಮಾಡ ಕಳಿಸು ಮಕ್ಕಳು ಎಲ್ಲೆದ್ರು ಚೆನ್ನಾಗಿ ಬದುಕ್ತಾರಂತೆ. ಕೆಲ ಕಡೆ ನೋಡಿರ್ಬೇಕು, ಮೇಷು
ನೀನ್ ಮಾತ್ರ ನಮ್ಮೂರಲ್ಲಿ ಇರ್ಬೇಡ ಕಣಪ್ಪ. ನೀನ್ ಇಲ್ಲಿ ಇರ್ತೀನಿ ಅಂದ್ರೆ ನೀನ್ ಜೊತೆಗಿರೋ ನಿನ್ನ ಸರಿಯಾಗಿರಕ್ ಬಿಡಲ್ಲ. ಇನ್ನಾಗ ವಾಬೇಡ ಅಂತ ನೀವು. ಬೇಡ, ನೀನ್ ಹಾಳು ಮಾಡಕ್ಕೆ ಹೋಗ್ಬೇಡ ಅಂತಾರ. ನೀ ಅವ್ರ ಮಾತು ಕೇಳ್ಬೇಡ, ನನ್ ಮಾತು ಕೇಳ್ತೀಯಲ್ವ ನೀನು? ಆಯ್ತ್ ಕೇಳ್ತೀನಿ ಕವ್ವ. ಮೊದ್ಲೇ ಊರ್ ಬಿಟ್ಬಿಡು. ನೀವ್ ಊರ್ ಬಿಟ್ಬಿಟ್ರೆ ನೀವ್ ಒಳ್ಳೆ ಚೆನ್ನಾಗಿರ್ತೀಯ. ನನ್ ಮಾತು ಕೇಳಪ್ಪ. ಆಯ್ತು ಕವ್ವ. ಈ ತರ ತಂದೆ ತಾಯಿಗಳು ಹೇಳಿ ಕಳಿಸ್ತಾರಲ್ಲ, ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಕಳಿಸೋ ಮಕ್ಕಳು ಎಲ್ಲೇ ಇದ್ರು ಚೆನ್ನಾಗ್ ಬದುಕ್ತಾರೆ. ದುಬೈಲಿದ್ರು ದಬಾಯಿಸ್ಕೊಂಬತ್ತಾನೆ, ಅಲ್ಲಿಂದಾನೆ ತಂದೆ ತಾಯಿಗಳನ್ನ ಚೆನ್ನಾಗ್ ನೋಡ್ಕೊತಾನೆ. ಯಾಕೆ? ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಕಳಿಸಿರ್ತಾರಲ್ಲ ಅದಕ್ಕೆ. ಇನ್ ಕೆಲವು ಕಡೆ ತಂದೆ ತಾಯಿಗಳನ್ನ ಒಟ್ಟ ಒರೆಸ್ಬಿಟ್ಟು ಇವರೇ ಊರು ಬಿಟ್ಬಿಟ್ಟು ಹೋಯ್ತಾರೆ. ಕೆಲವು ಕಡೆ ನೋಡಿರ್ಬೇಕು. ಏನ್ ಈ ಡಿಸೆಂಬರ್ ಜನವರಿ 31 ಒಂದು 100 ಬಸ್ಸು 4 ಬಸ್ ಹೋಯ್ತಾರೆ. ಎಲ್ಲಿಗೆ? ಪಳ್ಳಿ ಕಟ್ಟಕ್ಕೆ ಬರಿ ಮನೆಗೆ ಕಲ್ಲೋ ಕೊಳ್ಳೋ ಕಾಲಿಗೆ ಮೆಟ್ಟೆ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಏನ್ ಮಗ ಅಯ್ಯಪ್ಪನಿಗೆ ಹೋಯ್ತೀನಿ ಕೂತ್ಬಿಟ್ಟಾನೆ. ಇಲ್ಲಿ ಊರ್ಲಿರೋ ಅಪ್ಪನಿಗೆ ತಿನ್ನಕ್ಕೆ ಇಟ್ಟೇ ಇಲ್ಲ. ಮಗ ಅಯ್ಯಪ್ಪನಿಗೆ ಹೋಯ್ತೀನಿ ಕೂತ್ಬಿಟ್ಟವನೆ. ಅವ್ರ ಅಪ್ಪ ಹೇಳ್ತಾನಲ್ಲೋ, ಮಗನೇ ನಿಮ್ಮ ಅಪ್ಪನಿಗೆ ಇಲ್ಲಿ ತಿನ್ನಕ್ಕೆ ಇಟ್ಟೇ ಇಲ್ಲ. ಯಾತಕ ನಮಗ ದೂರದಲ್ಲಿರೋ ಅಯ್ಯಪ್ಪ ಇಟ್ಟಿಲ್ಲ ಅಂದ್ರೆ ಅಟ್ಟಿಲ್ ಬಿದ್ದಿರೋ ನಂಗೇನಬೇಕು ನೋಡಲಿ. ಅವ್ರ ಅಪ್ಪ 25,000 ಕೊಡ್ತಾ ಇರೋದು. ಅವ್ರ ತಾದ ಕಣ ಕೊಡ್ತಾನ ಅಂತ ಹೇಳಿದ್ದಪ್ಪ. ನಂಗೆ ಅದೆಲ್ಲ ಗೊತ್ತಿಲ್ಲ. 25ನೇ ತಾರೀಕು ಕಿಲೋಮೀಟರ್ 10,000 ಕೊಡ್ಲಿಲ್ಲ ಅಂದ್ರೆ ದಿಕ್ಕಾಪಲ್ಲ ಬೋದ್ಬಿಡ್ತೀನಿ. ಸ್ವಾಮಿ ಶರಣ ಅದೇನೆಲ್ಲ ಬೋದ್ಬಿಟ್ಟು ಕೊನೆಯಲ್ಲಿ ಸ್ವಾಮಿ ಶರಣ ಅನ್ನೋದು ಅಯ್ಯಪ್ಪ ಮುನ್ಸ್ಕೊಬಿಡ್ತಾರ. ಅಯ್ಯಪ್ಪ ಮುನ್ಸ್ಕೊಬಿಟ್ಟಾನಂತ. ಇಲ್ಲ ಅವ್ರ ಅಪ್ಪ ಮುನ್ಸ್ಕೊಂಡ್ರು ಪರವಾಗಿಲ್ಲ. ಅವ್ರ ಅಪ್ಪನಿಗೆ ಏನ್ ಚಿಂತೆ? ಜೀವನದಲ್ಲಿ ನನ್ನ ಮಾತಂತೂ ಕೇಳಲಿಲ್ಲ. ಅದೆಲ್ಲ ಅಯ್ಯಪ್ಪನಿಗೆ ಗಿಯ್ಯಪ್ಪನಿಗೆ ಹೋಯ್ತವನೆ. ದೇವ್ರ ಮಾತಾರ ಕೇಳಲಿ ಅಂತ ನಾವೇ ಬಸ್ ಹತ್ತ ಟೈಮ್ಲಿ ಕಣ್ಣಾರು ನೋಡಿದ್ದು. ಅವ್ರ ಕಾಲ ಕಟ್ಟಿ ಅವ್ರಪ್ಪ 10,000 ಅಂಬರಿಸ್ಬಿಟ್ಟು ಬಸ್ ಹತ್ತ ಟೈಮ್ಲಿ ನಾವೇ ಕಣ್ಣಾರು ನೋಡಿದ್ದು. ಹೆಂಗಿತ್ತು? ಮಗನ ಕೈಗೆ ಅಪ್ಪನೇ ದುಡ್ಡು ಕೊಟ್ಬಿಟ್ಟು ಮಗನ ಕಾಲಿಗೆ ಅಪ್ಪನೇ ಬೀಳದಂತೆ. ಅವ ಸಿದ್ಧಗಂಗಾ ಸ್ವಾಮಿಗಳಿಗಿದ್ದು ದೊಡ್ಡನಲ್ವಾ? ಮಡಿಕಡೆ ಸ್ವಾಮಿ ಜೋಪಾನ ಸ್ವಾಮಿ ಅಟ್ಟಿ ಕಡ ಆಯ್ತು ಕಪ್ಪ. ರಾಮು ಸ್ವಾಮಿಗಳಿಗೆ ಸರಿ ಉಣ್ಣಾಕಕ್ಕೆ 3 ಟೈಮ್ ರಾಮಸ್ವಾಮಿ ಅಂದ್ರ ನಾಯಿ ಸ್ವಾಮಿಗಳು. ನಾಯಿ ಸ್ವಾಮಿಗಳಗ ಅವ್ರ ಅವ್ವಪ್ಪ ಚೆನ್ನಾಗಿರುವಂತ ಹೇಳಿ ನಾಯಿ ಚೆನ್ನಾಗಿ ನೋಡ್ಕೋಬೇಕಂತ ಈ ತರ ಅವ್ವ ಅಪ್ಪನ ಕೊಟ್ಟು ಹೊಸ್ಬಿಟ್ಟೋದ್ರು ಉದ್ದಾರ ಅದಾರ. ಬಸ್ ಹಸಿಗಂದ್ರೆ ಜನ ಸ್ವಾಮಿಗಳು ಸತ್ತರು. ನೀರು ಮುಳಿಕಂಡ ಜನ ಸ್ವಾಮಿಗಳು ಸತ್ತವ್ರು. ಈ ತರ ಎಲ್ಲ ನ್ಯೂಸ್ ಬರ್ತಾವಲ್ಲ, ಅವರೆಲ್ಲ ಯಾರು ಅನ್ಕೊಂಡ್ರಿ? ಈ ತರ ಅವ್ವ ಅಪ್ಪನ ಕೊಟ್ಟು ಹೊಸ್ಬಿಟ್ಟೈತಲ್ಲ ಅಂತವ್ರೆ. ಅದಕ್ಕೆ ಜಗದೊಳಗೆ ತಂದೆ ತಾಯಿಗಳ ಮಹತ್ವ ತಿಳಿದಂತ ರಾವಣ ತಾಯಿ ಆಶೀರ್ವಾದವನ್ನು ಪಡ್ಕೊಂಡೇ ಎಲ್ಲಾ ಕೆಲಸಕ್ಕೆ ಕೈ ಹಾಕ್ತಿದ್ದ. ಅದಕ್ಕೆ ಅವನಿಗೆ ಎಲ್ಲಾ ಕೆಲಸದಲ್ಲೂ ಜಯವಾಗ್ತಿತ್ತು. ಇಲ್ಲಿ ನಮ್ಮ ಕಥೆಯಲ್ಲಿ ರಾವಣ ಆ ಕಡೆ ದಿಗ್ವಿಜಯಕ್ಕೆ ಹೋದಾಗ ತಾಯಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಮಗ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾನೆ, ಅವನಿಗೆ ಆಗುವವರು ಆಗದವರು ತುಂಬಾ ಜನ ಇರ್ತಾರೆ. ಎಲ್ಲ ನನ್ನ ಸದಬಡದವನು ಹಿಂತಿರುಗಿ ನನ್ನ ಬಳಿಗೆ ಬರಬೇಕು ಅಂದ್ರೆ ಇಲ್ಲಿ ನಾನು ಮಹಂತರವಾದ ಕಾರ್ಯವನ್ನು ಮಾಡಬೇಕು ಅಂತ ಆ ಸ್ಥಾನಕ್ಕೆ ಬಡವರು ಬಲ್ಲಿದರನ್ನೆಲ್ಲ ಕರೆಸಿ ಬಳುವಳಿ ಕೊಟ್ಟು ಕಳಿಸ್ತಾಳೆ. ದಾನ ಧರ್ಮಗಳನ್ನು ಮಾಡ್ತಾಳೆ. ಮಗನಿಗೋಸ್ಕರವಾಗಿ ತಾಯಿ ಮಾಡಿಕೊಂಡಂತ ಪ್ರತಿನಿತ್ಯದ ಕಾಯಕಗಳು ನೋಡಿದ್ರು. ದಿನಗಳು ಕಳೆತಿದ್ದ ಹಾಗೆ ದಿಗ್ವಿಜಯಕ್ಕೆ ಅಂತ ಹೋದ ರಾವಣ ಹಿಂತಿರುಗಿ ಬರಲೇ ಇಲ್ವಾ? ತಾಯಿ ಮನಸ್ಸು ಹೊಡೆದೋಯ್ತು. ಅಯ್ಯಯ್ಯೋ, ನನ್ನ ಮಗನ ಸುಳಿವು ಇನ್ನಿಷ್ಟು ದಿನ ಆದ್ರೂ ಪತ್ತೆನೇ ಇಲ್ವಲ್ಲಪ್ಪ. ಏನಾದ್ರೂ ಅನಾಹುತ ಆಗೋಯ್ತಾ? ಏನ್ ಮಾಡ್ಲಿ? ಆ ಸ್ಥಾನಕ್ಕೆ ಪಂಡಿತರನ್ನ ಕರೆಸಿ ತನ್ನ ಮಗನ ಪಂಚಾಂಗ ಕೊಟ್ಟು ಕೇಳ್ತಾಳಂತೆ. ನೋಡಿ ಸ್ವಾಮಿ, ನನ್ನ ಮಗನ ಗ್ರಹಗತಿಗಳೇನಾದ್ರು ತೊಂದರೆ ಕೊಡ್ತಾ ಇದೆಯಾ ನೋಡಿ ಎಂದಾಗ ಆ ತಾಯಿ ಆದಂತವಳು ಕೊಟ್ಟಂತ ಪಂಡಿತರ ಒಂದು ಪಂಚಾಂಗದಲ್ಲಿ ನೋಡ್ತಾರೆ. ಅವ್ವಾ, ನಿನ್ನ ಮಗನಿಗೆ ಯಾವ ರೀತಿ ಕುಂದುಕೊರತೆಗಳಿಲ್ಲ ತಾಯಿ. ಇಲ್ಲಿ ನೀನು ಮಾಡುತ್ತಿರೋ ಪೂಜೆ ಪುರಸ್ಕಾರ ಅಲ್ಲಿ ನಿನ್ನ ಮಗನನ್ನು ಕಾಪಾಡ್ತಾ ಇದೆ. ಇನ್ನು ಮಹಂತರವಾದ ಪೂಜೆ ಮಾಡು, ಅತಿ ಬೇಗ ನಿನ್ನ ಬಳಿಗೆ ಬರ್ತಾನೆ ಕಣವ್ವ. ಇದು 100 ಸತ್ಯ ತಾಯಿ. ಏನು ನಾನು ಮಾಡ್ತಿರೋ ಪೂಜೆ ನನ್ನ ಮಗನ ಕಾಪಾಡ್ತಾ ಇದೆಯಾ? ಹಾಗಾದ್ರೆ ನಾನು ಇಷ್ಟು ಪುಣ್ಯ ಕಾರ್ಯ ಮಾಡಿದ್ರೆ ಸಾಲದು. ಇನ್ನು ಮಹಂತರವಾದ ಪೂಜೆ ಪುನಸ್ಕಾರಗಳನ್ನು ಮಾಡಿ ನನ್ನ ಮಗನ ಬರುವಿಕೆಗೆ ಬೇಗ ಅನುಭವ ಮಾಡಿಕೊಡ್ಬೇಕು ಅಂತ ತಾಯಿಯಾದ ಕೈಕಸಾದೇವಿ ಇಂದು ಮಹಾಸಾಗರ ತೀರದ ಹತ್ರ ಬರ್ತಾಳೆ. ಲಂಕಾಪಟ್ಟಣದ ತೀರ, ಸಮುದ್ರ ತೀರ, ಬೋರ್ಗರಿಯುವ ಸಮುದ್ರ ತೀರಕ್ಕೆ ಬಂದು ಭಕ್ತಿಯಿಂದ ಮಣಗಿದ ಮರಳಿನಿಂದ ಲಿಂಗವನ್ನು ಕಟ್ಟುತ್ತಾಳೆ. ನೋಡಿ, ಮಣಗಿದ ಮರಳಿನಿಂದ ಲಿಂಗ ಕಟ್ಟಕ್ಕಾಗತ್ತಾ? ಕಟ್ಟಕ್ಕಾಗಲ್ಲ. ಆದರೂ ಇವಳು ಕಟ್ಟುತ್ತಾಳೆ. ಹೇಗೆ? ಭಕ್ತಿಯನ್ನವ ನೀರನ್ನ ಹದ್ದಿ, ಭಕ್ತಿಯನ್ನು ನೀರನ್ನ ಹದ್ದಿ ಒಣಗಿದ ಮರಳಿನಿಂದ ಲಿಂಗವನ್ನು ಕಟ್ಟಿ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪರಶಿವನ ಪಾಶ ಹಾಕಿ ಕರಿತಾ ಇದ್ದಾಳೆ ತನ್ನ ಮಗನ ಒಡತಿಗೋಸ್ಕರವಾಗಿ. ಅದಕ್ಕೆ ನೋಡಿ, ಹೊರಗಡೆ ಹೋಗೋ ಗಂಡಸಿಗೆ ಯಶಸ್ಸನ್ನ ತರೋಳು ಯಾರು? ಮನ್ಲಿರುವಂತ ಹೆಣ್ಮಗಳಾದವಳು. ಅವಳು ಮಾಡೋ ಪೂಜೆ ಪುರಸ್ಕಾರ ಹೊರಗಡೆ ಹೋಗಿರೋ ಗಂಡಸಿಗೆ ಯಶಸ್ಸನ್ನು ತರುತ್ತಂತೆ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ. ಒತ್ತು ಮೂಡು ಮುನ್ನ ಕತ್ತಲು ಕಳೆಯುವ ಮುನ್ನ ವಸ್ತುವನ್ನು ತೊಳೆದು ರಂಗೋನ ನೆಚ್ಚಿ ತುಳಸಿ ಕಟ್ಟಿಗೆ ಪೂಜೆ ಮಾಡಿ ಗಂಡ ಹೇಳುವನ್ನ ಗಂಡನ ಆಶೀರ್ವಾದವನ್ನು ಪಡೆದು ಕೆಲಸ ಕಾರ್ಯಗಳ ಕೈ ಹಾಕುವಂತ ಹೆಣ್ಮಕ್ಳಿರೋ ಮನೇಲಿ ಲಕ್ಷ್ಮಿ ತುಂಬದಾಗಿರ್ತಾಳಂತೆ. ಶನೇಶ್ವರನೇ ಬಾಗಿಲಲ್ಲಿ ನಿಂತಿರ್ತಾನಂತೆ. ಯಾವ ಕೆಟ್ಟನ್ನು ಒಳಬಿಡಬಾರದು ಅಂತ. ಎಲ್ಲಿ? ಪೂಜೆ ಪುರಸ್ಕಾರಗಳನ್ನು ಇಡೋ ಮನೆಗಳಲ್ಲಿ. ಒತ್ತು ಮೂಡು ಮುನ್ನ ಕತ್ತಲು ಕಳೆಯುವ ಮುನ್ನ ಅಂದ್ರೆ ಸುಮಾರು ಬೆಳಗಿನ ಜಾವ 4 ಗಂಟೆ ರಾತ್ರಿ ಅಷ್ಟೊತ್ತಿಗೆ ಎತ್ತು ವಸ್ತುಲು ತೊಳೆದು ರಂಗುರಂಗುಲು ಹಚ್ಚಿ ತುಳಸಿ ಕಟ್ಟೆ ಪೂಜೆ ಮಾಡಿ ಗಂಡ ಹೇಳೋ ಮುನ್ನ ಗಂಡನ ಆಶೀರ್ವಾದವನ್ನು ಪಡೆದು ಕೆಲಸ ಕಾರ್ಯಗಳ ಕೈ ಹಾಕುವಂತೆ ಹೆಣ್ಮಕ್ಳಿರೋ ಮನೇಲಿ ಲಕ್ಷ್ಮಿ ತುಂಬದಾಗಿರ್ತಾಳಂತೆ. ಅದ್ಯಾರ ಹೆಂಗಸರು ಎತ್ತಿ ಕೈ ನೋಡ್ತೀನಿ, ನಾನು 4 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡೋರು ಎಲ್ಲ ಮಾಡಿರಂತ. ಅದಕ್ಕೂ ಒಬ್ರು ಕೈ ಎತ್ತಲ್ವಾ? ಒಬ್ರು ಕೈ ಎತ್ತೇ ಇಲ್ಲ.
ಇನ್ ಕೆಲವರು ನಮ್ಮ ಸಿಟಿ ಕಡೆ ಅಂತೂ 8 ಗಂಟೆ ಆದ್ರೂ ಹೆಂಗಸುಗಳು ಹಾಕ್ಸ್ಕೊಂಡು ಅಲ್ಲೇ ಬೆಡ್ ಮೇಲೆ ಮಲಗಿರ್ತಾರ. ಆ ಗಂಡ ಕಳ್ತಲೆ 8 ಗಂಟೆ ಆಯ್ತು ಹೇಳಿ ಮೇಳಕ್ಕೆ ಟೈಮ್ ಆಯ್ತು. ಯಾಕ ಆ ತಲ್ನೋಯ್ತಾ ತನ್ನೊಂದ ಚಿನ್ನು ನೋಡಿ ಕಾಪಿ ಕುಡ್ದಯ್ಯ ಕುಡಿತೀನಿ ಮಡಿ ಯಾವ್ದು ಬ್ರೋ. ಗಂಡಕ್ಕೆ ಆಚೆಕಿನ ಗಂಡ ಕಡದ ಯಾವ್ದು ಬ್ರೂ ಅನ್ನೋದು ಕಾಯಿಸ್ಕೊಂಡ್ ಬಂದು ಕೊಡ್ತಾ ಎಡ್ತಿ ಮುಸುಡಿಂದ ತೊಳೆದಿಲ್ಲ ಅಲ್ಲೇ ಕುತ್ಕೊಂಡ್ ಕುಡ್ಕೊಂಡ್ಲಲ್ಲಪ್ಪ ಲೇ ಬಾ ಇನ್ನಾರು ತೊಳಿಬಾರ್ದಾನ ಅಲ್ಲೇ ಕುಡ್ಕೊಂಡ್ ಕೂತ್ಕೊಂಡಿಲ್ಲ. ಪ್ರೀತಿನ ಕಾಯಿಸ್ಕೊಟ್ಟಿದ್ರಿ ಅನ್ನ ತೊಳೆಯೋದು. ಇದ್ರೊಳಗೆ ಆಫೀಸ್ ಹೋಗ್ಬೇಕು ಟೈಮ್ ಆಯ್ತು ಎದ್ದೊಳ ಮೇಕ ಎದ್ದೋಳು ಎಲ್ಗೆ ಎದ್ದೋಳೋದು ಮತ್ತೆ ಆಫೀಸ್ ಹೋಗ್ಬೇಕಲ್ಲ. ಕೈ ಎಲ್ಲ ನೋಯ್ತಾ ಎದ್ದೊಳಕ್ಕೆ ಆಯ್ತಾ ಇಲ್ಲ. ಟಿಫಾನು ಸರ್ಕಲ್ದಿಕ್ ಹೋದರೆ ಹೋಯ್ತಾವ್ನೆ. ನಾಕ್ ಇಡ್ಲಿ ಕಟ್ಸ್ಕೊಂಡ್ ಬಂದ್ಬಿಡಿ. ಇಡ್ಲಿಯಾ ಮ್ಯಾಲಪಟ್ಟಿ ಬೆಣ್ಣ ಇಡ್ಲಿನ ಬೆಣ್ಣನ ತರ್ಸ್ಕ ತಿನ್ಕೊಂಡಾಗ 2 ರೊಕ್ಕೋಸ್ಕೊಂಡ್ ಮಲ್ಲಿ ಕಂಡಾಗ ಈ ತರ ಮನೇಲಿ ಲಕ್ಷ್ಮಿ ಇದ್ದಾಳ. ಅರ್ಧ ದಿನ ಮುಂಚಿತ ಅಲ್ಲೇ ಹೊಂಟೋಯ್ತಾಳ ಅಷ್ಟೇ. ಅಂದ್ರೆ ನಾವು ಮಾಡೋ ಪೂಜೆ ಪುನಸ್ಕಾರಗಳು ಹೊರಗಡೆ ಹೋಗಿರುವಂತವ್ರಿಗೆ ಒಳ್ಳೇದು ಮಾಡುತ್ತಂತೆ ನೋಡಿ. ಅದಕ್ಕೆ ಇಂದಿನ ಕಾಲದಲ್ಲಿ ಅಷ್ಟೊತ್ತಿಗೆ ಎದ್ದು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿ 4-5 ಸೇರ ರಾಗಿನ ಬೀಸಾಕ್ಬಿಡ್ತಿದ್ರು. ಅದಕ್ಕೆ ಇಂದಿನ ಕಾಲದ 100-110 ವರ್ಷ ಬದುಕ್ತಿದ್ರು. ಈಗೆಲ್ಲ ನೋಡಿ 60-40 ದೊಡ್ಡ ಕಥೆ ಆಗ್ಬಿಟ್ಟಿದೆ ಈಗ. ಯಾಕೆಂದ್ರೆ ಮನುಷ್ಯ ಮೈ ಬಗ್ಸಿ ಕೆಲಸ ಮಾಡ್ತಾ ಇಲ್ಲ, ಸೋಂಬೇರಿತನ ಬೆಳೆಸ್ಕೊತಾ ಇದ್ದಾನೆ, ಬರಬಾರದ ರೋಗಗಳನ್ನ ತಾನೇ ಬರೆಸ್ಕೊತಾವನೆ, ಬೇಗ ಪ್ರಾಣ ಬಿಟ್ಬಿಡ್ತಾವನೆ. ನಮ್ಮ ಕೈಲಿರೋದು ಎಲ್ಲ ನಾವೇ ಹಾಳು ಮಾಡ್ಕೋತಾ ಇರೋದೆಲ್ಲ ಅಷ್ಟೇ. ಇಲ್ಲಿ ತಾಯಿಯಾದ ಕೈಕಸಾದೇವಿ ತನ್ನ ಮಗನಿಗೋಸ್ಕರವಾಗಿ ಸಮುದ್ರ ತೀರದಲ್ಲಿ ಲಿಂಗ ಪೂಜೆನ ಏರ್ಪಾಡು ಮಾಡಿಕೊಂಡ್ಲಲ್ಲ ನೋಡಿ. ತಾಯಿ ಮನಸ್ಸು ವಿಶಾಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಗನಿಗೋಸ್ಕರವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಭಕ್ತಿಯಿಂದ ಶಿವನ ಬೇಡಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಭೈರವೇಶ್ವರ ಪುರಾಣದಲ್ಲಿ ಒಂದು ಕತೆ ಬರುತ್ತಂತೆ ನೋಡಿ. ಒಬ್ಬಳು ತಾಯಿಗೆ 3,000 ಜನ ಮಕ್ಕಳಿರ್ತಾರ. 3,000 ಪರಮಾತ್ಮನ ಶಿವನ ವರಫಲದಿಂದ ಪಡೆದಿರ್ತಾಳೆ ಅವಳು. ಅವಳೇನು ಶ್ರೀಮಂತಲಲ್ಲ, ಆಜನು ಶ್ರೀಮಂತಲಲ್ಲ, ಅವಳು ಬಡವಳು, ಭಿಕ್ಷುಕದವಳು. ಆ 3,000 ಜನ ಮಕ್ಕಳನ್ನ ಒಂದೊಂದ್ ಕಡೆ ಇಷ್ಟಿಷ್ಟು ಜನ ಅಂತ ಎಲ್ಲರನ್ನೂ ಒಂದೊಂದು ಊರಿಗೆ ಕಳಿಸಿ ಊರಾಚೆ ಒಂದು ದೊಡ್ಡ ಮರದ ಕೆಳಗಡೆ ಒಂದು ಅರವೆ ಹಿಡ್ಕೊಂಡು ಕೂತಿರ್ತಾಳಂತೆ. ಈ ಮಕ್ಕಳೆಲ್ಲ ಭಿಕ್ಷೆ ಬೇಡಿ ತರುವಂತ ರೊಟ್ಟಿ, ಹಿಟ್ಟು, ಗಂಜಿ, ಸೊಪ್ಪು ಎಲ್ಲವನ್ನ ತಗೊಂಬಂದು ಆ ಅರವೆ ಒಳಗೆ ಹಾಕೊಂಡು ಚೆನ್ನಾಗಿ ಕಲಕಿ ಅಂಬಲಿ ಮಾಡಿ 3,000 ಜನ ಮಕ್ಕಳನ್ನು ಸಾಲು ಕುಣಿಸ್ತಾಳಂತೆ. ಆ 3,000 ಜನ ಮಕ್ಕಳನ್ನು ಸಾಲು ಕುಣಿಸ್ಕೊಂಡು ಒಂದೊಂದು ಸೌಟು ಮಕ್ಕಳು ಬಡಿಸ್ಕೊ ಬರ್ತಾಳಂತೆ. 3,000 ಜನ ಮಕ್ಕಳಿಗೂ ಅದು ಹಂಚಿ ಕೊನೆಗೆ ಒಂದು 3 ಸೌಟು ಮಿಕ್ಕತ್ತಂತೆ ನೋಡಿ. ಆಗ ದೊಡ್ಡ ಮಗು ಒಂದು ಮಗು ಹೇಳುತ್ತಂತೆ, ಅಮ್ಮ ನಮ್ಗೆಲ್ಲ ಎತ್ತು ತಾಯಿ ನೀನು, ನಮಗೆಲ್ಲ ಒಂದೊಂದು ಸೌಟು, ನಮಗೆಲ್ಲ ಎತ್ತು ತಾಯಿ ಅಲ್ವಾ, ಅದಕ್ಕೆ ನಿನಗೆ 3 ಸೌಟು, ಊಟ ಮಾಡ್ಕೊಳಮ್ಮ. ತಾಯಿ ಮನಸ್ಸು ಒಪ್ಲಿಲ್ವಂತೆ ನೋಡಿ. ಅಯ್ಯೋ ಭಗವಂತ, 3,000 ಜನ ಮಕ್ಕಳನ್ನೇ ಕೊಟ್ಟೆ ಅಂತೆ, ಇನ್ನು 3 ಮಕ್ಕಳು ಕೊಟ್ಬಿಟ್ಟಿದ್ರೆ ಅದಕ್ಕೂ ಒಂದೊಂದು ಸೌಟು ಬಿಟ್ಬಿಡನಲ್ಲ ಅಂದಂತೆ ನೋಡಿ. ಅಂದ್ರೆ 3,000 ಜನ ಮಕ್ಕಳು ಕೊಟ್ಟರು ಅವ್ರಿಗೆ ಸಾಲ್ತಾ ಇಲ್ಲ. ತಾಯಿ ಮನಸ್ಸು ಎಷ್ಟು ವಿಶಾಲ. ಅದಕ್ಕೆ ಜಗದೊಳಗೆ ತಂದೆ ತಾಯಿಗಳ ನೀತಿಗಳು ಬಹಳ ಅಪಾರವಾದದ್ದು. ಇಲ್ಲಿ ತಾಯಿ ಕೈಕಸಾದೇವಿ ಭಕ್ತಿಯಿಂದ ಶಿವನನ್ನು ಬೇಡ್ತಾ ಇದ್ದಾಳೆ. ಮಗನಿಗೋಸ್ಕರವಾಗಿ ಲಿಂಗ ಪ್ರಸಾದವನ್ನಿಟ್ಟು ಕೈಲಾಸದ ಶಿವನನ್ನು ಕರೀತಾರೆ. ಹೇಗೆ ಪೂಜೆ ಮಾಡಿ. ಬಾಬಾ ಶಂಕರ ಮೊರೆ ಕೇಳದೇನೋ ದೇವ, ಬಾಬಾ ಶಂಕರ ಮೊರೆ ಕೇಳದೇನೋ ದೇವ, ಬಾಬಾ ಶಂಕರ ಮೊರೆ ಕೇಳದೇನೋ ದೇವ, ಬಾಬಾ ಶಂಕರ. ರಮಣ ಕರುಣಾಭರಣ ನಂಬಿರಿ ಪಾವನ ಚರಣ, ನಂಬಿರಿ ಪಾವನ ಚರಣ, ಬಾಬಾ ಶಂಕರ ಮೊರೆ ಕೇಳದೇನೋ ದೇವ, ಬಾಬಾ ಶಂಕರ.
ಸಾಗರ ನಿವಾ ಮೊಗವನಿ ತೋರುವ ದಯಾ ಸಾಗರ ನಿವಾ ಮೊಗವನಿ ತೋರುವ ಕರ ಚರಣನೆ ಶ್ರೀ ಪಾರ್ವತಿ ರಮಣನೆ ಕರ ಚರಣನೆ ಶ್ರೀ ಪಾರ್ವತಿ ರಮಣನೆ ಬಾ ಶಂಕರ ಶಂಕರ ಮೊರೆಗೇಡದೆ ನೋರೆ ಬಾ ಶಂಕರ ಶಂಕರ ಶಿವ ಶಂಭೋ ಶಿವ ಭಕ್ತಿಯಿಂದ ಪರಶಿವನನ್ನ ಪಾಶಾಕ್ಕೆ ಕರೆದಾಗ ಶಿವನಾದವನ ಕೈಲಾಸದಲ್ಲಿ ಪಾರ್ವತಿ ಹೇಳ್ತಾನೆ, ಪಾರ್ವತಿ ಅತ್ತ ನೋಡು, ತನ್ನ ಮಗನ ಬಡತಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನು ಕಟ್ಟಿ ಪ್ರಸಾದವನ್ನಿಟ್ಟು ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಭಗವಂತನಾದ ನನ್ನನ್ನು ಹೇಗೆ ಕರಿತಾ ಇದ್ದಾಳೆ ತಾಯಿ. ಬಾ, ಅವಳ ಭಕ್ತಿಗೆ ಮೆಚ್ಚಿ ಅವಳಿಗೆ ಆಶೀರ್ವಾದ ಮಾಡಿ ಬರೋಣ ಅಂತ ಶಿವಪಾರ್ವತಿಯನ್ನು ದರೆಗಿಳಿದು ಬಂದು ಆ ತಾಯಿಗೆ ಅಭಯವನ್ನು ಕೊಟ್ಟು ಅವಳು ಇಟ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೆ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಆಶೀರ್ವಾದ ಮಾಡಬಹುದು. ಯಾವಾಗ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಶಿವನ ಆಶೀರ್ವಾದ ಮಾಡ್ಬಿಟ್ನೋ, ದೇವತೆಗಳಿಗೆ ಬಂತಂತೆ ನೋಡಿ ಹೊಟ್ಟೆ ಕಿಚ್ಚು. ದೇವೇಂದ್ರನಾದರೂ ಹೇಳ್ತಾನೆ, ಈ ಶಿವನಿಗೆ ಮಾಡೋ ಕೆಲಸ ಇಲ್ಲ ಅಂತ ಕಾಣುತ್ತೆ. ದಾನವರು ಭಕ್ತಿಯಿಂದ ವರವನ್ನ ಪರವಾಗಿ ಭಕ್ತಿಯಿಂದ ವರಫಲವನ್ನ ಕೇಳಿದ್ರೆ ಸಾಕು, ಅವರೇನೇ ಕೇಳಿದ್ರು ಕೊಟ್ಟು ಬಿಡೋದು. ಈಗ ಶಿವ ಏನಂತ ವರ ಕೊಟ್ಟ, ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ವರ ಕೊಟ್ಟು ಬಿಟ್ನಲ್ಲ. ಅಪ್ಪಿ ತಪ್ಪೇನಾದ್ರೂ ಅದನ್ನ ರಾವಣ ತಿಂದುಬಿಟ್ರೆ ಚಿರಂಜೀವಿ ಆಗೋಗ್ತಾನೆ. ಮೊದಲೇ ಅವನ ಅವಳಿ ತಡೆಯಕ್ಕಾಗ್ತಾ ಇಲ್ಲ, ಇನ್ನು ಚಿರಂಜೀವಿನಾದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾನ? ಇಲ್ಲ 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 ಇಲ್ಲ, ಯಾವುದೇ ಕಾರಣಕ್ಕೂ ಅದನ್ನ ರಾವಣ ತಿಂದಬಾರದು. ದೇವತೆಗಳಾದ ನಾವು ತಿಂದು ಬಿಡಬೇಕು. ಏನು ಮಾಡೋದು? ನಡ್ರಿ ಭೂಲೋಕಕ್ಕೆ ಅಂತ ಇಂದ್ರ ಅಗ್ನಿ ವಾಯು ವರುಣ ನಾಲ್ವರು ಕೂಡ ದಿಗ್ಗನೆ ಭೂಲೋಕದ ಕಡೆ ಪ್ರತ್ಯಕ್ಷ. ಎಲ್ಲ ಯೋಚನೆ ಮಾಡಿದ್ರು ನೋಡಿ, ನಾವೇ ನೇರವಾಗಿ ಹೋಗಿ ಅವಳು ರಥನ ಭಗ್ನ ಮಾಡಿದ್ರೆ ಅವಳು ಗೊತ್ತಾಗಿ ಅವಳು ಅಳ್ಕೊಂಡೋಗಿ ಮಗನಿಗೆ ಹೇಳಿ ಮಗ ನಮ್ಮನ್ನ ಜಗತ್ತಿನಲ್ಲಿ ಹುಟ್ಟಿಲ್ಲ ಅನ್ಸ್ಬಿಡ್ತಾರೆ. ಅವಳು ಸಮುದ್ರ ತೀರದ ಲಿಂಗ ಪೂಜೆ ಮಾಡುತ್ತಿದ್ದರಿಂದ ದೊಡ್ಡದಾದ ಹಲೆ ಬೀಸ್ಕುಬಾ ಸಮುದ್ರರಾಜ ಅಂತ ಕಳಿಸಿ ಹಲೆಗೆ ಅದನ್ನೆಲ್ಲವನ್ನು ಗೋಚ್ಕೊ ಬಂದ್ರೆ ನಮಗೂ ಒಂದು ಪಾಲು ಕೊಟ್ಟು ಅವನಿಗೊಂದು ಪಾಲು ಕೊಡಬಹುದು. ಆಗ ಅವಳು ಏನ್ ಅನ್ಕೋತಾಳೆ, ಸಮುದ್ರ ತೀರದಲ್ಲಿ ಹಲೆ ಬಂದು ಕೊಚ್ಚಿಕೊಂಡೋಯ್ತು ಅಂತ ತಿಳ್ಕೊತಾಳೆ. ಯಾರಿಗೂ ಅನುಮಾನ ಬರಲ್ಲ, ಇದೇ ಸರಿ ಅಂತ ಎಲ್ಲರೂ ಬಂದು ಸಮುದ್ರರಾಜನ ಕರೀತಾರೆ. ಸಮುದ್ರರಾಜ, ಸಾಗರದೊಡೆಯ, ದಿಗ್ಗನೆ ಪ್ರತ್ಯಕ್ಷರಾದ ಸಮುದ್ರರಾಜ. ಓಹೋ, ಏನ್ರಪ್ಪ ಇಂದ್ರ ಅಗ್ನಿ ವರುಣ ಯಮ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರ, ಏನ್ ಸಮಾಚಾರ? ಏನಿಲ್ಲ ಕಣಯ್ಯ, ನಿನ್ನ ತೀರದಲ್ಲಿ ಯಾರೋ ಒಬ್ಬಳು ಹೆಂಗಸು ಲಿಂಗ ಪೂಜೆ ಮಾಡ್ತಾವಳೆ. ಅವಳು ಮಾಡ್ತಿರೋ ಪೂಜೆಗೆ ಶಿವನ ಆಶೀರ್ವಾದ ಆಗಿದೆ. ನೀನೇನು ಮಾಡ್ಬೇಕಾಗಿಲ್ಲ, ದೊಡ್ಡದಾದ ಹಲೆ ಬೇಯಿಸ್ಕೊಂಡು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿ ಬಂದ್ಬಿಟ್ರೆ ನಿನಗೊಂದು ಪಾಲು ಕೊಡ್ತಿಕೊಂಡು ಯೋಚನೆ ಮಾಡು. ಏ ದೇವತೆಗಳ, ನಿಮಗೆಲ್ಲ ತಲೆಗೆಲೆ ಕೆಟ್ಟಿದೆ. ನನ್ನ ತೀರದ ಲಿಂಗ ಪೂಜೆ ಮಾಡ್ತಿರೋಳ್ನ ಯಾರು ಅನ್ಕೊಂಡ್ರಿ? ಮಲ್ಲರ ಮಲ್ಲ ತಿರುಬೋನ ಮಲ್ಲ ಜಗದೇಕಮಲ್ಲಾಗಿರ್ತಕ್ಕಂಥ ದಶಕಂಠಧರನಾದ ರಾವಣನ ತಾಯಿ ಕೈಕಸಾದೇವಿ. ನಾನೋಗಿ ಅವಳು ರಥಭಗ್ನ ಮಾಡೋದು, ಅವಳು ಅಳ್ಕೊಂಡೋಗಿ ಮಗನಿಗೆ ಹೇಳೋದು, ಮಗ ನನ್ನ ಜಗತ್ತಲ್ಲಿ ಶಿವ ಅನ್ಸ್ಬಿಡೋದು. ಅಯ್ಯೋಯ್ಯೋ, ಯಾಕ್ರೇ ಬೇಕು ನಿಮ್ ಜಗಳಕ್ಕೆ ನನ್ನನ್ನ ಯಾಕೆ ಹೇಳ್ತೀರಾ? ನನ್ನನ್ನು ಬಿಟ್ಬಿಡ್ರಯ್ಯ. ನೋಡು ಸಮುದ್ರರಾಜ, ನಾವೇ ಮಾಡ್ಬೋದಾಯ್ತು ಈ ಕಾರ್ಯನ. ಅವಳು ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿರೋದ್ರಿಂದ ಈ ಕಾರ್ಯ ನೀನೇ ಮಾಡ್ಬೇಕು, ಬೇರೆ ಯಾರು ಆಗಲ್ಲ. ದೇವಲೋಕನೇ ಬಂದಿದೆ, ಇದೊಂದು ಸಹಾಯ ಮಾಡ್ಕೊಡಯ್ಯ. ಸರಿ ಸರಿ, ನೀವೆಲ್ಲ ಕೇಳ್ಕೊತಾ ಇದ್ದೀರ ಅಂತ ಹೇಳ್ತಾ ಇದೀನಿ. ನೀವೆಲ್ಲ ಇಲ್ಲೇ ನಿಂತರೆ ನಾನು ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂತ ನಡು ಸಮುದ್ರದ ಮಧ್ಯದಲ್ಲಿ ಎದ್ದು ನಿಂತ ಸಮುದ್ರರಾಜ ದೊಡ್ಡದಾದ ಹಲೆಯನ್ನು ನಿರ್ಮಾಣ ಮಾಡಿ ಸಮುದ್ರ ತೀರದ ಕಡೆ ಆರ್ಭಟಿಸ್ತಾ ಇದ್ರೆ ತೀರದಲ್ಲಿ ಕುಳಿತಿದ್ದ ಸಖಿಯರು ನೋಡ್ತಾರೆ, ಇದೇನಪ್ಪ ಇದು? ಇದಕ್ಕಿದ್ದಾಗೆ ಭಯಂಕರವಾದ ಹಲೆ ನಮ್ಮ ಕಡೆ ಬರ್ತಾ ಇದೆ. ಇದಕ್ಕೇನಾದ್ರು ಸಿಕ್ಕುದೋ ನಮ್ಮ ಸಾವು ಖಚಿತ. ಎದ್ದೇಳಬೇಕು. ಅಮ್ಮ ಕೈಕಸಾದೇವಿ, ಹಲೆ ಬರ್ತಾ ಇದೆ, ಎದ್ದೇಳಿ ಅಮ್ಮ, ಎದ್ದೇಳಿ ಮೇಲೆ.
ಬಹಿರ್ ಪ್ರಪಂಚದ ಹರಿವೇ ಇಲ್ಲದೆ ಭೂಲೋಕಕ್ಕೂ ಕೈಲಾಸಕ್ಕೂ ಸೇತುವೆಯನ್ನು ಕಟ್ಟಿ ಕಣ್ಮುಚ್ಚಿ ಧ್ಯಾನ ಮಾಡಿದವಳೆ ಇವರು ಯಾರ ಮಾತು ಅವಳು ಕೇಳ್ತಾ ಇಲ್ಲ. ಇವರೆಲ್ಲ ನೋಡಿದ್ರು, ಅಯ್ಯೋ ಇವಳು ಉಳ್ಸೋಕ್ ಹೋಗಿ ನಾವು ಸಾಯ್ಬೇಕಾಗುತ್ತೆ, ಬನ್ನಿ ಎಲ್ಲ ಓಡ ಹೋಗೋಣ ಅಂತ ಎಲ್ಲರೂ ದೂರದಲ್ಲಿ ದಡದಲ್ಲಿ ಹೋಗಿ ನಿಂತಿದ್ರೆ ಹಾಲೆ ರಭಸವಾಗಿ ಬಂದಂತದ್ದೇ ತೀರದಲ್ಲಿ ಧ್ಯಾನ ಮಾಡ್ತಾ ಉಳಿದಿದ್ದ ಕೈತಿ ಸಾದೇವನ ಒಂದೇ ಸಾರಿ ಹಪ್ಪಳಿಸಿ ಅವಳನ್ನು ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ. ಎಷ್ಟೋ ಹೊತ್ತಾದ್ಮೇಲೆ ತಾಯಿಗೆ ಎಚ್ಚರ ಆಯ್ತು, ನನ್ನ ಲಿಂಗವೆಲ್ಲಿ, ಪ್ರಸಾದವೆಲ್ಲಿ? ಸಖೀರೆ, ನಾನು ಪೂಜೆ ಮಾಡ್ತಿದ್ದೆ, ಲಿಂಗ ಪ್ರಸಾದ ಎಲ್ಲಿ? ಅಮ್ಮ, ಅದೊಂದು ದೊಡ್ಡ ಕತೆ ತಾಯಿ. ನೀವು ತೀರದಲ್ಲಿ ಪೂಜೆ ಮಾಡಬೇಕಾದ್ರೆ ನಡು ಸಮುದ್ರದ ಮಧ್ಯದಿಂದ ದೊಡ್ಡ ಅಲೆ ಬಂತು. ಅಲೆಗೆ ಸಿಕ್ಕದವ್ರು ಯಾರು ಬಳಿಯಲ್ಲ ಅಂತ ನಿಮ್ಮನ್ನು ಎಚ್ಚರ ಮಾಡಿದ್ರು. ನೀವು ಎದ್ದಳ್ಳೇ ಇಲ್ಲ. ಅಲೆ ರಭಸವಾಗಿ ಬಂದು ನಿಮ್ಮನ್ನ ದಾಡಿಕೆ ತಂದಿಟ್ಟು ಲಿಂಗ ಪ್ರಸಾದ ಕೊಚ್ಚಿಕೊಂಡು ಹೊಟ್ಟೆ ತಮ್ಮ. ಸದ್ಯ ನೀವು ಉಳ್ಕೊಂಡ್ರಲ್ಲ, ನಮಗ ಅದೇ ಸಂತೋಷ. ಬನ್ನಿ ಬನ್ನಿ, ಹರಮನೆಗೆ ಹೋಗೋಣ ಬನ್ನಿ. ಏನು, ನಾನು ಪೂಜೆ ಮಾಡ್ತಿದ್ದ ವ್ರತ ಭಗ್ನ ಆಗೋಯ್ತು. ನಾನು ಮಾಡ್ತಿದ್ದೆ ನನ್ನ ಮಗನ ಬಡತಿಗೋಸ್ಕರವಾಗಿ, ಇಲ್ಲಿ ಪೂಜೆ ಭಗ್ನವಾಯ್ತು ಅಂದ್ರೆ ಅಲ್ಲಿ ನನ್ನ ಮಗನಿಗೆ ಏನೋ ಕಂಟಕ ಆಗಿದೆ ಅಂತ ತಾನೇ ಅರ್ಥ. ಇಲ್ಲ ಇಲ್ಲ, ಏ ಶಿವ, ನನ್ನ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ ಅಮ್ಮ ಅಂತ ಬಂದು ನನಗೆ ಮುಖ ತೋರಿಸುವ ತನಕ ಇವತ್ತಿನಿಂದ ಪರಿಯಾಗಿ ನಾನು ಉತ್ತರಣಿಯ ತೀರ್ಥವನ್ನು ಕೂಡ ಸೇರಿಸಲಾರೆ. ಇದು ಸತ್ಯ 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 ಅಂತ ಅಲ್ಲಿ ಬಿದ್ದನು ಮರಳಿನೆಲ್ಲ ಎರಚಾಡ್ತಾಳೆ, ಗೋಳಾಡ್ತಾಳೆ. ಇವಳ ಗೋಳಾಟ ಆಕಾಶಕ್ಕೂ ಭೂಲೋಕಕ್ಕೂ ತಿಳಿಯದಂತಾಗಿದೆ. ಪೂಜೆ ವಿಧಿಲೀಲೆ ಶೋಕದ ಕಾರಿರುಳೆ ಮಹದೇವಾ, ವಿಧಿಯಲೀಲೆ ಅರಿಯದ ಭಾಲೆಗೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಮಹದೇವ. ವಿಧಿಯಲೀಲೆ ಅರಿಯದ ಬಾಲಿಗೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಮಹದೇವ. ಏನಿ ವಿಧಿಲೀಲೆ ಶೋಕದ ಕಾರಿರುಳೆ ಮಹದೇವ. ಸಹಿಸೇನಾಥ ಏನಿನಾಥ ಆರದೀಶ ದೇವ, ಆರದೀಶ ಸಹಿಸೇನಾಥ ಬರದೆ ಗೋವಾ, ಆರದೀಶ ದೇವ, ಆರದೀಶ ಮಹದೇವ. ಸಹಿಸೆ ತಾಪ ಬರದೆ ಕೋಪ ಆರದಿ ಶಾಪ ದೇವ, ಆರದಿ ಶಾಪ ದೇವ. ಏನಿ ವಿಧಿಲೀಲೆ ಶೋಕದ ಕಾರಿರುಳೆ ಮಹ
ಪ್ರೇಮ ಏನಿ ವಿಧಿ ಲೀಲೆ. ವಿಧಿ ಲೀಲೆ, ವಿಧಿ ಲೀಲೆ. ದಿನವೊಂದು ದಿನ ಎರಡು ಕರದಲ್ಲಿ ಕಡೆಗಿತೀಗ ವಾರ. ದಿನ 1, 2, 3, 4 ಅಂತ ಒಂದು ಹಾಸಿಗೆ ಹಿಡಿದು ಬಿಟ್ಲಲ್ಲ ವಾರಗಟ್ಲೆ ಉಪವಾಸ. ಒಂದಲ್ಲ ಎರಡಲ್ಲ ವಾರಗಟ್ಲೆ ಕಳೆದು 21 ದಿವಸಗಳಾಗಿ ಕಣ್ಣು ಮಂಜಾಗಿ ನಾಲಿಗೆ ತೆಗೆದೋಗಿ ಕಿವಿ ಮಂದವಾಗಿ ಈಗಲೂ ನಿಂದು ಗಳಿಗೆ ಪ್ರಾಣ ಬಿಡೋ ಸ್ಥಿತಿಗೆ ಬಂದುಬಿಟ್ಲು ತಾಯಿ. ನೋಡು ಉಪವಾಸ. ಹಿಂದಿನ ಕಾಲದಲ್ಲಿ ಉಪವಾಸ ಮಾಡಿದ್ರೆ ಬಹಳ ಕಟ್ಟಿಟ್ಟ ಮಾಡ್ತಿದ್ದು, ಊಟನೇ ಮಾಡದೆ ಉಪವಾಸ ಮಾಡ್ತಾರೆ ಹಿಂದಿನ ಕಾಲ.